ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಉತ್ತೇಜಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್ ಮೇಟಿ ಮಾತಾಡ್ತಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕಗ್ಗಗಳನ್ನ ಕಲಿತು ನಿಮ್ಗೂ ಕಗ್ಗಗಳನ್ನ ಕಲಿಸೋಣ ಅಂತ ಬಂದಿದ್ದೀನಿ. ಹಿಂದಿನ ದಿನಗಳಲ್ಲಿ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ, ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ, ಕಾರಣಾಂತರಗಳಿಂದ ಮಾಡಿರ್ಲಿಲ್ಲ. ಸೊ ಮುಂಚೆ ಹಿಂದಿನ ವಿಡಿಯೋದಲ್ಲಿ ನಾವು ಕಗ್ಗ 2 ಬಗ್ಗೆ ಕಗ್ಗ 3 ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಕಗ್ಗ 4 ಬಗ್ಗೆ ತಿಳ್ಕೊಳ್ಳೋಣ. ಕಗ್ಗ 4 ಹೀಗಿದೆ: ದೇವರೆಂಬುದೇನು ಕಗ್ಗತ್ತಲೆಯ ಗದಿಯೇ, ನಾವರಿಯಲಾರದೆಲ್ಲದರೊಟ್ಟು ಹೆಸರೇ, ಕಾವ ನೋರ್ವ ನಿರಂತೆ ಜಗದ ಕಥೆಯೇ ಪಿಂಚು, ಸಾವು ಹುಟ್ಟುಗಳನ್ನು ಮಂಕುತಿಮ್ಮ. ಇದು ಅರ್ಥ ಏನಂತಂದ್ರೆ, ನಮಗೆ ಮನುಷ್ಯನಿಗೆ ಒಂದು ಸರ್ಟನ್ ಆಫ್ ಟೈಮ್ ಅಲ್ಲಿ ಯೋಚಿಸೋ ಶಕ್ತಿ ಬರುತ್ತೆ. ಯೋಚಿಸೋ ಶಕ್ತಿ ಬಂದಾಗ ನಮ್ಗೆ ಬೇಕಾಗಿರೋದು ಅಂದ್ರೆ ನಮಗೆ ನೆಸೆಸರಿ ಗೆಣಸಿಗೆಡ್ಡೆಗಳು, ಹಣ್ಣು ಹಂಪಲುಗಳು, ಮತ್ತೆ ಕುಡಿಯೋಕೆ ನೀರು, ನಮ್ಗೆ ಮತ್ತೆ ಊಟಕ್ಕೆ ಬೇಟೆ ಆಗೋದಾಗಿರಲಿ, ಅದೆಲ್ಲ ಇನ್ನೂ ಮಾಡಬೇಕಾಗಿರುತ್ತೆ. ಸೊ ಅವಾಗ ಮನುಷ್ಯನಿಗೆ ಒಂದು ಥಾಟ್ ಬರುತ್ತೆ ಒಂದ್ಸಲ, ಏನಂತಂದ್ರೆ ಇದೆಲ್ಲ ಯಾವುದೋ ಒಂದು ವಸ್ತು ತಿರುಗಿದೆ, ಯಾವುದೋ ಒಂದು ವಸ್ತು ಬಂದಾಗ ಇದೆಲ್ಲ ಕಾಣಿಸುತ್ತೆ. ಅದು ಆ ವಸ್ತು ಆಕಾಶದಲ್ಲಿ ಬರುತ್ತೆ ಬೆಳಗ್ಗೆ, ಮತ್ತೆ ಮಾಯ ಹೋಗ್ಬಿಡುತ್ತೆ ಸಾಯಂಕಾಲ ಮಾಯ ಹೋಗ್ಬಿಡುತ್ತೆ ಅಂತ ಅನ್ಕೊಂತಾರೆ. ಸೊ ಇಲ್ಲಿ ಮಂಕುತಿಮ್ಮ ಅವ್ರು ಏನ್ ಹೇಳಕ್ ಬಯಸ್ತಿದಾರೆ ಅಂತಂದ್ರೆ, ಸೂರ್ಯ ಮತ್ತೆ ಗಾಳಿ ಬೆಳಕು ಅದೆಲ್ಲ ಇರುತ್ತಲ್ಲ, ಅದನ್ನ ವಸ್ತು ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಟೋಟಲಿ ಹೇಳ್ಬೇಕಂದ್ರೆ ಈ ನಾವು ಕ್ರಿಯೇಟರ್ ಆಫ್ ವರ್ಲ್ಡ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ವಸ್ತು ಅಂತ ಹೇಳ್ತಾರೆ. ಸೊ ಇದು ಇವತ್ತಿನ ಸಂದೇಶ ಆಗಿತ್ತು. ಮುಂದಿನ ಸಂದೇಶದ ಜೊತೆಗೆ ಸಿಗ್ತೀನಿ. ಧನ್ಯವಾದಗಳು.